10-15 ಆರ್ಡರ್ಸ್ ಮಾಡಿದೆ. ಹೆವಿ ಕಷ್ಟ ಇದೆ. 4ನೇ ಫ್ಲೋರ್ ನಿಂದ 3ನೇ ಫ್ಲೋರ್ ಇಳಿಸ್ಬೇಕು. ಆ ಸೋಫಾ ಸೆಟ್ ಹೆವಿ ತೂಕ ಇರ್ತದೆ. ಏನ್ ದುರಂಕಾರ ಗುಡಿ ಅಂಕ ಇರೋ 10-20 ಸಾವಿರ ಫಾಲೋವರ್ಸ್ ಈ ದುರಂಕಾರ ಅನ್ಕೊಂಡೆ. ಬಟ್ ಇಂಟರ್ನಲ್ ಸ್ಕ್ಯಾಮ್ ಅದು ನನ್ಗೆ ಆಗಿದ್ದು. ಹೆವಿ ಲೈಟ್ ವೇಟ್ ಐಟಮ್ ಹಾಕ್ಯೋದು ಅದಕ್ಕೆ ಗೊತ್ತಿಲ್ಲ ಅವಾಗ ಗೊತ್ತಿಲ್ಲ, ಹೇಳಿಲ್ಲ ನಾನು ಅವತ್ತು, ನಾಲೆಜ್ ಇರಲಿಲ್ಲ. ಬಾಡಿ ಬಿಲ್ಡಿಂಗ್ ಜಸ್ಟ್ ಡೇಲ್ ನೋಡಿದೆ, ಬಾಡಿ ಬಿಲ್ಡರ್ ನಿಯರ್ ಮಿ ಅಂತ ಹಾಕ್ದೆ. ಜಿಗ್ನಿ ಇದು ಲಗ್ಗೇರ್ ಅಂತ ತೋರಿಸ್ದೆ. ಒಬ್ಬೊಬ್ರು ಲಾಗರ್ಸ್ ಮಕ್ಕ ನೀಟಾಗಿ ತೊಳೆದು ಫುಲ್ ಸೆಟ್ ಆಗಿ ಓಕೆ ಫ್ರೆಂಡ್ಸ್ ಹಿಂಗ್ ಮಾಡಿದೆ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಇಂದ ಕೆಲಸ ಜಾಸ್ತಿ ಆಗಿದೆ, ಬಾಡಿಗೆಗಳು ಸಿಕ್ಕಿದಾವೆ. ನಾನು ಈಗ ಆಪ್ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಪ್ಯಾಕರ್ಸ್ ಅಂಡ್ ಮೂವರ್ಸ್ ಅಂತ. ಅದು ಸ್ವಲ್ಪ ಆತರದಿಂದ ಸ್ಟಾರ್ಟ್ ಮಾಡ್ಬಿಟ್ಟೆ. ಒಂದು ಯೂಟ್ಯೂಬ್ 2 ತಿಂಗಳು ದುಡ್ಡು ಎತ್ತಿಟ್ಕೊಂಡೆ, ಒಂದು 20,000 ಜೋಶಲ್ಲಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಒಂದು ನಾನು ತಪ್ಪು ಮಾಡಿದ್ದಂದ್ರೆ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಬೇಕಿತ್ತು. ನಾನು ಜಸ್ಟ್ ಮೆಂಟಲ್ ನಾಲೆಜ್ ವಿಡಿಯೋಸ್ ನೋಡಿದೆ, ಏನು 4 ಜನ ಲೇಬರ್ ಕರ್ಕೊಂಡು ಪ್ಯಾಕ್ ಮಾಡಿದ್ರೆ ಆಗೋಯ್ತು ಅಂತ ಮಾಡಿದೆ. ಬಟ್ ಒಂದು 10-15 ಆರ್ಡರ್ಸ್ ಮಾಡಿದೆ. ಹೆವಿ ಕಷ್ಟ ಇದೆ. 4ನೇ ಫ್ಲೋರ್ ನಿಂದ 3ನೇ ಫ್ಲೋರ್ ಇಳಿಸ್ಬೇಕು. ಆ ಸೋಫಾ ಸೆಟ್ ಹೆವಿ ತೂಕ ಇರ್ತದೆ. ನಾನಂತೂ ಹೆವಿ ಕಷ್ಟ, ಲೇಬರ್ ಕಷ್ಟ ಏನಂತ ಅವಾಗ ಗೊತ್ತಾಯ್ತು ನನಗೆ. ಅದ್ರಲ್ಲಿ ನಾನು ಚೆನ್ನಾಗಿ ತಿಂದು ನೋಡಿ ಹೆಂಗಿದೀನಿ ಸೈಜು. ಅದ್ರಲ್ಲಿ 4 ಫ್ಲೋರ್ ಇಂದ ಐಟಮ್ ಕೇಳಕ್ಕೆ ಮೇಲೆ ಇಳಿಸ್ಬೇಕಂದ್ರೆ ಎಲ್ಲ ಆಗುತ್ತೆ. ಒಂದು ವಾರ ಸುಸ್ತಾಗೋದೆ ಸರ್, ಸೈಲೆಂಟ್ ಆಗಿ ನ್ಯೂಟ್ಲ್ ಆಗೋದೆ. ಅಲ್ಲಿಂದ ಏನಾಗುತ್ತೆ ಅಂದ್ರೆ, ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಪಾಪ ಒಬ್ಬ ಜಿಗ್ನಿಯಲ್ಲಿದ್ದ ಅಣ್ಣ, ಜಿಗ್ನಿಯಿಂದ 2 ಕಿಲೋಮೀಟರ್ ಮನೆ ಶಿಫ್ಟ್ ಮಾಡ್ಬೇಕು ಅಂದ. ನಮ್ಮ ಮನೆ ಇರೋದಲ್ಲಿ ಬಾಗ್ಲೂರಿಂದ ಜಿಗ್ನಿ ಹತ್ತತ್ರ 35-40 ಕಿಲೋಮೀಟರ್. ಟ್ರಾಫಿಕ್ ಅಲ್ಲಿ ಒಂದ್ ಸೈಡ್ ಹೋಗಕ್ಕೆ ನಂಗೆ 1000 ರೂಪಾಯಿ ಡೀಸೆಲ್ ಕುಡಿತದೆ, ಹೆಚ್ಚು ಕಮ್ಮಿ 600 ರೂಪಾಯಿನ. ಹೋಗ್ತಾ ಬರ್ತಾ 1500 ರೂಪಾಯಿ ಡೀಸೆಲ್. ನಾನು ಅದನ್ನ 5000 ರೂಪಾಯಿ ಒಪ್ಕೊಂಡಿದ್ದೀನಿ. 3 ಜನ 6,000 ರೂಪಾಯಿ ಒಪ್ಕೊಂಡಿದ್ದೀನಿ ಅನ್ಕೊಳ್ಳಿ. 3 ಜನ ಲೇಬರ್ ಬೇಕು, ಪ್ಲಸ್ ನಾನೊಬ್ಬ 4 ಜನ ಲೇಬರು. ಆ ಲೇಬರ್ಗೆ 800 ರೂಪಾಯಿ ದಿನ ಕೊಡ್ಬೇಕು. ಅಲ್ಲಿ ಎಷ್ಟಾಯ್ತು? 16 24 22,400 ಪ್ಲಸ್ 1,500. ಏನ್ ಆರಾಮ? ಎಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀರಾ? ಓ ಇಲ್ಲಿಗ ಪನ್ವಾಲ್ಡಾ? ಚೆನ್ನಾಗಿತ್ತಾ? ಬೆಳಗ್ಗೆ ಬಂದಿದ್ದಾ? ಬಿಡಿ, ಬಿಸಿಲು ಟೈಮಲ್ಲಿ ಚೆನ್ನಾಗಿರ್ತದೆ, ಮಳೆ ಇರಲಿಲ್ಲ ಹೆಂಗೋ. ಆಯ್ತು ಊಟ ಎಲ್ಲ ಆಯ್ತು, ಹಿಂಗೆ ಸೈಡ್ಗೆ ಹಾಕೊಂಡಿದ್ವಿ. ಈಗ ಇದು 2ನೇ ಪಾಯಿಂಟ್ ಲೋಡಿಂಗ್ ಜಿಗಿನಿ, ಇದು ಹತ್ತಿಬೆಲೆ ಲೋಡಿಂಗ್ ಹೋಗ್ತಾ ಇದ್ದೆ. ಫ್ರೆಂಡ್ಸ್ ಸಿಕ್ಕಿದ್ದು ಮಾತಾಡ್ಕೊಂಡಿದ್ದೆ. ಓಕೆ ಬಾಯ್ ಬಾಯ್, ಹುಷಾರು. ಖುಷಿ ಆಗತ್ತೆ ಹಿಂಗೆ ಸಿಕ್ಕಿ ಮಾತಾಡಿಸ್ತಾ ಇದ್ದೆ. ನಿಲ್ಸಿ 2 ನಿಮಿಷ ಮಾತಾಡಿದ್ರಲ್ಲಿ ಹೆಂಗ್ ಖುಷಿ ಇದೆ ಸಿಕ್ಕಿ ಮಾತಾಡ್ಸಿದ್ ನಂಗೆ ಖುಷಿ ಸರ್. ಬ್ಯಾರೆ ಅನ್ಕೊಂಡ್ ಗೊತ್ತಾ, ಅಯ್ಯೋ ಮಾತಾಡ್ಸಿದ್ರೆ ಏನಾಗುತ್ತೋ ನನ್ಗೆ ಇಲ್ಲ. ಬೇಕಾದ್ರೆ ನಾನು ಸಿಕ್ಕಿರೋರ್ಗೆ ಗೊತ್ತಿರುತ್ತೆ. ನನ್ಗೆ ಎಂತ ಫಾಲೋವರ್ ಸಿಕ್ಕಿ, ಅವ್ನು ಚಿಕ್ಕ ಹುಡುಗಾಗ್ಲಿ ದೊಡ್ಡವರಾಗ್ಲಿ, ಅವ್ನು ಸೈಕಲ್ ಓಡಿಸ್ತಾ ಇರ್ಲಿ, ಚಿಕ್ಕ ಗಾಡಿ ಓಡಿಸ್ತಾ ಇರ್ಲಿ, ಅಣ್ಣ ಅಂತ ಹೇಳಿದ ತಕ್ಷಣ ಸೈಡ್ಗೆ ಹಾಕ್ಬಿಟ್ಟು ಇಲ್ದು ಮಾತಾಡ್ಸ್ಬಿಟ್ಟು 2 ನಿಮಿಷ ಮಾತಾಡ್ಸ್ಬಿಟ್ಟು ಹೋಗೋದು. ನಾನು ಅಷ್ಟು ರಾಕೆಟ್ ಸೈನ್ಸ್ ಮಾಡ್ತಾ ಇಲ್ಲ, ಫುಲ್ ಬಿಸಿ. 2 ನಿಮಿಷ ಮಾತಾಡ್ಸ ಅವ್ರಿಗೆ ಖುಷಿ, ಅವರಿಂದ ನಾವು ಯೂಸು. ಏನೋ ಒಂದು ಸ್ವಲ್ಪ ಒಂದು 5% 10% ಫೇಮಸ್ ಆಗಿರೋದು ಅವರಿಂದ. ಅವ್ರನ್ನ ಮಾತಾಡ್ಸಿದ ಅವ್ರಿಗೂ ಖುಷಿ ಅಲ್ವಾ, ಗೌತಮ್ ಸಿಕ್ಕಿದ್ದ ಮಾತಾಡ್ಸ್ದ. ಇಲ್ಲೊಂದು ಏನಾದ್ರು ಗೊತ್ತಾ, ಒಂದು ಬ್ಯಾಡ್ ಇಂಪ್ರೆಷನ್ ಹೋಗ್ಬಿಡುತ್ತೆ. ಏನ್ ದುರಂಕಾರ ಗುಡಿ ಅಂಕ ಇರೋ 10-20 ಸಾವಿರ ಫಾಲೋವರ್ಸ್ ಈ ದುರಂಕಾರ ಅನ್ಕೊಂಡೆ. ನಮ್ಗೆ ಈಗೋ ಅನ್ನೋದು ಬಿಟ್ಬಿಡಕ್ ಸರ್. ಇದ್ರಲ್ಲಿ ಈ ಬಿಸ್ನೆಸ್ ಅಲ್ಲಿ ಈಗೋ ಅನ್ನೋದು ಇರಬಾರ್ದು. ನಾನೇ ಗ್ರೇಟು, ನಾನೇ ಇದು ಅಂತ ಇಟ್ಕೊಂಡ್ರೆ ಅಲ್ಲೇ ಇರ್ತೀವಿ, ಹೊತ್ತು ಮೇಲೆ ಹೋಗಲ್ಲ. ಅಣ್ಣ ಅಪ್ಪ ಅನ್ಕೊಂಡು ಹೋದ್ರೆ ಮುಗೀತಾ? ಏನ್ ಪೇಮೆಂಟ್ ಕೊಟ್ಟಿಲ್ಲ ಸರ್, ಏನೋ ಮಾಡ್ಕೊಡಿ ಸರ್ ಪ್ಲೀಸ್ ಸರ್, ಸ್ವಲ್ಪ ಕಷ್ಟ ಇದೆ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕಂಪ್ನಿ ಅಂದ್ಮೇಲೆ ಲೇಟ್ ಆಗುತ್ತೆ, ಒಂದು ಬೇಗ ಆಗುತ್ತೆ, ಕೊಡ್ತೀವಿ. ಇಲ್ಲ ಸ್ಟಾಪ್ ಮಾಡ್ಲಾ, ಗಾಡಿ ಅಡ್ಡ ಹಾಕ್ಲಾ, ಒಂದು ಮಾತಾಡಿದ್ರೆ ನಮ್ಗೆ ಆವಾಜ್ ಆಗ್ತದೆ. ಬಟ್ ಇನ್ನ ಅವ್ನು ವಾರ ಲೇಟ್ ಮಾಡ್ತಾರೆ. ಏನ್ ಮಾಡ್ತೀರಿ ಅವಾಗ? ಈ ಟೈಮಲ್ಲಿ ಬಿಸ್ನೆಸ್ ಸಿಗೋದೇ ಕಷ್ಟ. ಸಿಕ್ಕಿರೋ ಬಿಸ್ನೆಸ್ ಹಾಳು ಮಾಡ್ಕೊಂಡ್ರೆ ಏನ್ ಮಾಡಕ್ಕಲ್ಲ. ಎಷ್ಟೋ ಜನ ಹಂಗೆ ಹಾಳು ಮಾಡ್ಕೊಂತಾರೆ ಡ್ರೈವರ್ಗಳು. ಜೋಶಲ್ಲಿ ಹೋಗ್ಬಿಡ್ತಾರೆ, 1 ತಿಂಗಳು ಡಿಲೇ ಆಗುತ್ತೆ. ನನ್ ಗಾಡಿ ನಾನ್ ದುಡಿತಾರೆ, ನಿನ್ನತ್ತು ಒಂದು ದುಡ್ಡಿಗೆ ಹೋಗಲಿ, 1000 ಕಷ್ಟಲ್ಲಿ ಕೆಲ್ಸದಲ್ಲಿ ಬೇಜಾರು ಸಿಗ್ತದೆ ಅಂತ ಆವಾಜ್ ಹಾಕೊಂಡ್ ಬಿಟ್ಬಿಡ್ತಾರೆ, ಸಿಗಲ್ಲ. ಸೊ ಬಿಸ್ನೆಸ್ ಫೀಲ್ಡ್ ಬಂದ್ಮೇಲೆ ಪೇಷನ್ಸ್ ಇರ್ಬೇಕು, ಈಗ ಅನ್ನೋದು ಬಿಟ್ಬಿಡಬೇಕು. 2 ಇದ್ರೆ ಬಿಸ್ನೆಸ್ ಮಾಡಕ್ಕಾಗಲ್ಲ. ಇನ್ನೊಂದು ಇದ್ರಲ್ಲಿ ನೀವು ಗಾಡಿ ಕಲರ್ ಮಾಡಿಸಿದ್ರಲ್ಲ, ಇದೇ ಕಲರ್ ಮಾಡಿಸ್ಬೇಕು ಅಂತ ಏನಿಲ್ವಾ? ಕ್ಯಾಬಿನ್ ಶೋರೂಮ್ ಕೊಟ್ಟಿದಿರ್ಬೇಕು. ಕಂಟೈನರ್ ನೀವು ಯಾವ ಕಲರ್ ಬೇಕಾ ಮಾಡಿಸ್ಕೋಬಹುದು. ಕಂಟೈನರ್ ನಾವು ಎಕ್ಸ್ಟ್ರಾ ಮಾಡಿಸ್ತಿರೋದಲ್ಲ, ಕಂಟೈನರ್ ಪರ್ಮಿಷನ್ ತಗೋತೀವಿ ನಾವು. ಚಾರ್ಜಿಯಲ್ಲಿ ಬರುತ್ತೆ ಕಂಟೈನರ್ ವೆಹಿಕಲ್ ಅಂತ, ಯಾವ್ದು ಬೇಕಾ ಮಾಡ್ಕೋ. ಬಟ್ 90% ಈ ಮೆರೂನ್ ಕಲರ್ ಇರುತ್ತೆ ಕಂಟೈನರ್. ದೊಡ್ಡ ಗಾಡಿಗೆ, ಚಿಕ್ಕ ಗಾಡಿ ಕ್ಯಾಬಿನ್ ಯಾವ ಕಲರ್ ಇದೆ ಆ ಕಲರ್ ಮಾಡಿಸ್ಕೊಂತಾರೆ. ಬಟ್ ಆಪ್ಷನ್ ಇದೆ, ಯಾವ್ದು ಬೇಕಾ ಮಾಡ್ಕೋಬಹುದು. ಇದನ್ನು ಚೇಂಜ್ ಮಾಡ್ಕೋಬಹುದು. ಈ ಕ್ಯಾಬಿನ್ ಚೇಂಜ್ ಮಾಡ್ಕೊಂಡು ಕ್ಯಾಬಿನ್ ಕಲರ್ ಚೇಂಜ್ ಹಾಕೋದು RTO ಅಪ್ಲೋಡ್ ಮಾಡ್ಕೋಬಹುದು. ಅದು 2,000-3,000 ಆಗೋಗುತ್ತೆ. ಬಟ್ ಈ ಕ್ಯಾಬಿನ್ ಯಾರು ರೆಡಿ ಮಾಡ್ಸಕ್ ಹೋಗಲ್ಲ, ಯಾಕಂದ್ರೆ ಕಂಟೈನರ್ ಸಣ್ಣ ಪುಟ್ಟ ಡ್ಯಾಮೇಜ್ ಆದ್ರೆ ವೆಲ್ಡಿಂಗ್ ಅಂಗಡಿಯಲ್ಲಿ ಹೋಗಿ ಮಾಡಿಸ್ಬೋದು. ಕ್ಯಾಬಿನ್ಗೆ ಏನಾದ್ರು ಶೋರೂಮ್ ಹೋಗ್ಬೇಕಾ,
ಶೋರೂಮ್ ಅಲ್ಲಿ ನೀನು ಪಾರ್ಟ್ ಕಲರ್ ಸಿಗಲ್ಲ, ನೀನು ವರ್ಷ ಕಲರ್ ಸಿಗಲ್ಲ. ಮತ್ತೆ ಅದೊಂದ್ ಕಲರ್ ಆಗುತ್ತೆ. ಈಗ ಮುಂದೆ ಫೆಂಡರ್ ಬಂಪರ್ ಡ್ಯಾಮ್ ಆಗುತ್ತೆ, ಅವನ ಹತ್ರ ಸಿಗೋದೇ ಮೆರೂನ್ ಕಲರ್. ನೀನ್ ಗಾಡಿ ಫುಲ್ ವೈಟ್ ಮಾಡ್ಸಿರ್ತೀಯ, ವೈಟ್ ಕಲರ್ ಮಿಲರ್ ಬಂಪರ್ ಹಾಕ್ಸಿದ್ರೆ ಮತ್ತೆ ಬಂಪರ್ ಪೇಂಟ್ ಹೊಡ್ಸಕ್ ಇನ್ನೊಂದು ಖರ್ಚು. ಸೊ ಬಾಡಿ ಜಾಸ್ತಿ ರಿಸ್ಕ್ ತಗೊಳಕೋಲ್ಲ. ನನಗೆ ಬ್ಲೂ ಕಲರ್ ಆಗ್ಬರುತ್ತೆ, ಯಾಕಂದ್ರೆ R15 ಬ್ಲೂ, ಇಂಟ್ರಾ ಬ್ಲೂ, ಬಡ ದೋಸ್ತ್ ಬ್ಲೂ ಇದು. ಇದಕ್ ಮುಂಚೆ ನನ್ನ ಫೋನ್ 12 Pro ಇತ್ತು, ಅದು ಬ್ಲೂ. ಲಾಸ್ಟ್ ನನ್ನ ತಲ್ಲಿ ಬ್ಲೂ ಕಲರ್. ಏನೋ ಬ್ಲೂ ಕಲರ್, ನನ್ಗೆ ಬ್ಲೂ ಇಷ್ಟ. ಬಟ್ ನನ್ನ ಫೇವ್ರೆಟ್ ಕಲರ್ ಗ್ರೀನು, ಲೈಟ್ ಗ್ರೀನು, ಪ್ಯಾರೆಟ್ ಗ್ರೀನು. ಬಟ್ ಬ್ಲೂ ಕಲರ್ ಹಾಕ್ ಬಂದಿದೆ ನನಗೆ. ಹಾಗೆ ಯಾವ್ದು ನೋಡ್ರಿ ಬ್ಲೂ ಕಲರ್. ಗಾಡಿಗೆ ಎಷ್ಟಾಯ್ತು ಟೋಟಲ್ ಆಗಿ? 14 ಲಕ್ಷ ಎಲ್ಲ ಸೇರಿ 13 ಚಿಲ್ಲರೆ ಆಗುತ್ತೆ. ಸಣ್ಣ ಪುಟ್ಟ ಈಗ ಲೋನ್ ಮಾಡ್ಕೊಡೋಂಗೇನೋ ಕೊಡ್ಲೇಬೇಕು, ಶೋರೂಮ್ ಅನ್ನು ಬೇಗ ಮಾಡಿಸ್ಕೊಡೋದಕ್ಕೆ. ಮತ್ತೆ ಎಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ಎಲ್ಲ ಸ್ವಲ್ಪ ಏನು ಅದ್ಲು ಬದ್ಲು ಮಾಡ್ಕೊಡ್ತಾರೆ ಪಾಪ, ಅವ್ರಿಗೆ ಏನೋ ಕೊಡ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ಯಾರು ಕೊಡಲ್ಲ. ನಮ್ಗೆ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕದು. ಏನು ಕೊಡಲ್ಲ ಅಂದ್ರೆ ಲೇಟ್ ಆಗುತ್ತೆ, ಕಷ್ಟ. ಹಂಗಂತ ಅವ್ರು ಮಾಡ್ತಾರೆ ತಪ್ಪಲ್ಲ, ಅವ್ರು ನಿನಗ್ ಗಾಡಿ ಬೇಗ ಕೊಡ್ಬೇಕಂತ ಪ್ರೋಸೆಸ್ನ ಸ್ವಲ್ಪ ಅದ್ಲು ಬದ್ಲು ಮಾಡ್ಕೊಂತಾರೆ. ಈಗ ನೋಡಿ, ನಾನು ಇದ್ದಿದ್ ಮನೆ ಓನರ್ ರೆಂಟಲ್ ಅಗ್ರಿಮೆಂಟ್ ಕೊಡೋದೇ ಇಲ್ಲ. ಎಲ್ಲಿ ವಿಡಿಯೋದಲ್ಲಿ ಹೇಳಿಲ್ಲ, ನಮ್ಮ ರೆಂಟಲ್ ಅಗ್ರಿಮೆಂಟ್ ಕೊಡೋದ್ರೆ ಅಯ್ಯೋ ಕಷ್ಟ ಆಗುತ್ತಪ್ಪ, ನೀವೆಲ್ಲ ಏನೇನೋ ಕತೆ ಹೊಡೆದ ಪಾಪ. ಅವ್ನು ಶೋರೂಮ್ ಏನೇನೋ ಸರ್ಕಸ್ ಮಾಡಿ ರೆಂಟಲ್ ಸಿಗ್ನೇಚರ್ ಆಗ್ತದೆ. ನಾನು ಈ ತರ ಎಲ್ರು ಮಾಡತ್ತಾರ ಅಂತಲ್ಲ, ನಮ್ ಕಷ್ಟ ಪಾಪ ಹೆಲ್ಪ್ ಮಾಡಿದ್ರು, ತಪ್ಪಲ್ಲ ಅದು. ಆ ಟೈಮಲ್ಲಿ ಏನೋ ನೋಡ್ಕೊಬೇಕಾಗತ್ತೆ. ನಾವೆಲ್ಲ ಫ್ರೀಯಾಗಿ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಖರ್ಚಿಗಳು ಎಲ್ಲ ಸೇರಿದ್ರೆ 14 ಲಕ್ಷ ಆಗುತ್ತೆ. ಕಂಟೈನರ್ಗೆ ಅದು ಹೇಳ್ದೆ 160 ಸಪ್ರೇಟು. ಕಂಟೈನರ್ಸ್ ನಾನು ಸ್ವಲ್ಪ ಗೇಜ್ ಜಾಸ್ತಿ ಹಾಕ್ಸೋದು, ಒಂದು 20 ಕಟ್ಕೊಟ್ಬಿಡ್ತಾರೆ. ಅಂದ್ರೆ ಗೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಗೇಜ್ ಸ್ವಲ್ಪ ಗಟ್ಟಿ ಇರೋದು ಮಾಡಿಸ್ಬೇಕು. ನಮ್ಗೆ ಯಾವ ತರ ಬೇಕಾದ್ರೆ ನಿಂಗೆ ಫುಲ್ ಕಬ್ಬಣ ಕಲ್ಲಾದಂಗೆ ಹಾಕೊಡೋದ್ರೆ ಹಾಕೊಡ್ತಾರೆ. ನಿಮ್ಗೆ ಬಿಟ್ಟಿದ್ದು ಗೇಜ್ ಮೇಲೆ ಡಿಫ್ರೆನ್ಸ್, ಕಂಪ್ನಿ ಮೇಲೆ ಡಿಫ್ರೆನ್ಸ್. ಈಗ ನಾನ್ ಮಾಡ್ಸೋದು ಹೆಂಗೆ ಅಂದ್ರೆ, ಅವ್ರು ನಾರ್ಮಲ್ ಕಸ್ಟಮರ್ ಪ್ರೈಸ್ ಗಿಂತ ಕಮ್ಮಿ ಮಾಡಿಸಿ ನಾರ್ಮಲ್ ಕಸ್ಟಮರ್ ಗಿಂತ ಕ್ವಾಲಿಟಿ ಜಾಸ್ತಿ ಕೊಟ್ಟ. ಯಾಕಂದ್ರೆ ನಾನು ಅವ್ನ ವಿಡಿಯೋಸ್ ಅಲ್ಲಿ ಪ್ರಮೋಷನ್ ಮಾಡ್ಕೊಟ್ಟು. ನನ್ನಿಂದ ಒಂದು 10-15 ಗಾಡಿ ಹೋಗಿದೆ ಅವ್ನಿಗೆ. ಒಂದ್ ಗಾಡಿಯಿಂದ 5,000 ಲಾಭ ಅಂದ್ರೆ ಎಷ್ಟಾಯ್ತು ಹಂಗೆ. ಆತರ ಅವ್ನಿಗೂ ಬಿಸ್ನೆಸ್ ಆಯ್ತು, ನನಗೂ ಲಾಭ ಆಯ್ತು. ನಾನು ವಿಡಿಯೋಸ್ ಎಲ್ಲ ಪ್ರಮೋಷನ್ ಮಾಡ್ಕೊಟ್ಟಿದ್ದೀನಿ ಅವ್ನಿಗೆ. ಹಾಗಾಗಿ ಪೇಡ್ ಪ್ರಮೋಷನ್ ಅಲ್ಲ, ನನ್ಗೆ ಪಾಪ ಕಮ್ಮಿ ಮಾಡ್ಕೊಟ್ಟ. ನನ್ನ ಕಡೆಯಿಂದ ಏನೋ ಒಂದು ಯೂಸ್ ಆಗಲಿ, ನಮ್ಮಿಂದ ಅವ್ರಿಗೆ ಯೂಸ್, ಒಂಥರ ಬಿಸ್ನೆಸ್ ಎಕ್ಸ್ಚೇಂಜ್ ಅಷ್ಟೇ. ಪಾಪ ಅವ್ರಿಗೂ ಬಿಸ್ನೆಸ್ ಆಗುತ್ತೆ, ನನಗೆ. ಅದಿ ಬೇರೆ ನಾಲೆಜ್ ಏನೋ ಗೊತ್ತಿಲ್ಲ. ನಾನ್ ವಿಡಿಯೋಸ್ ಮಾಡಿ ಹಾಕೋದ್ರಿಂದ ಪಾಪ ಈ ತರ ಚಿಕ್ಕ ಗಾಡಿಗಳು ಯಾರಿಗೆ ವಿಡಿಯೋ ದುಡಿಬೇಕು ಅಂತ ಬರ್ತದವ್ರು ಸ್ವಲ್ಪ ನಾಲೆಜ್ ಸಿಕ್ಕಿದೆ ನನ್ಗೆ. ಯಾಕಂದ್ರೆ ನನಗೆ ಸಿಕ್ದವ್ರಲ್ಲ ಅದೇ ಹೇಳಿದಾರೆ. ಹೆಂಗ್ ನಾಲೆಜ್ ಸಿಕ್ಕಿದೆ ಅಂದ್ರೆ, ಈಗ ಬಾಡಿ ಬಿಲ್ಡಿಂಗ್ ಇದೆಯಲ್ವಾ, ನಾನು ಫಸ್ಟ್ ಈ ಬಡ ದೋಸ್ತ್ ಮಾಡುವಾಗ ಈ ತರ ಮೆಟೀರಿಯಲ್ ಹಾಕ್ಸಿ ನಿಮ್ಗೆ ಮೋಸ ಮಾಡ್ಬಿಡ್ತಾರೆ, ಈ ತರ ಹಾಕ್ಸಿ ಅಂತೆಲ್ಲ ಹೇಳಿದ್ನಲ್ವಾ. ಅವರು ಅಲ್ಲಿ ಹೋಗಿ ಆ ತರ ಹಾಕ್ಸಿದಕ್ಕೆ ಒಂದು ಬಾಡಿ ಬಿಲ್ಡಿಂಗ್ ಹೋಗಿದ್ದಾರೆ, ಹೆಸರು ಹೇಳೋದ್ ಬೇಡ. ಅವ್ರ ಹತ್ರ ಹೋಗಿದೆ, ಸರ್ ಈ ತರ ಅಂತ. ಸರ್ ನೀವು ಗೌತಮ್ ಹೇಳ್ಸಲ್ಲ? ಹ್ಞೂ ಸರ್, ನಿಮ್ಮಿಂದ ನಮ್ಗೆ ಎಷ್ಟು ಲಾಸ್ ಅದ. ಯಾಕೆ ಅಂದ್ರೆ ನೀವು ಯಾವ್ದು ವಿಡಿಯೋದಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ರೆ ಎಲ್ಲ ಅದೇ ಮೆಟೀರಿಯಲ್ ಬೇಕು ಅಂತಾರೆ, ಅದು ಕಾಸ್ಟ್ ಜಾಸ್ತಿ ಆಗುತ್ತೆ. ನೀವು ಅವ್ರು ಹೇಳಿದ ರೇಟಲ್ಲಿ ನಾವು ಮಾಡ್ಕೊಡಕ್ಕಾಗಲ್ಲ, ಎಲ್ಲರೂ ಬಂದು ಅದನ್ನೇ ಕೇಳ್ತಾರೆ. ಅದು ಏನ್ ನೀವು ಆ ರೇಟ್ ಮಾಡ್ಕೊಳ್ಸ ಅಂದ್ರೆ ನಮಗ್ ಲಾಸ್ ಆಗುತ್ತೆ, ಅದು ಮಾಡ್ಕೊಡೋದು ಅಂತ ಹೇಳಿ ನಾನು ಮಾಡ್ಸಕ್ರೆ ಮಾಡ್ಸಿದೀನಿ, ಅವ್ರು ಮಾಡ್ಕೊಡ್ತಾರೆ. ಈಗ ಒಂದ್ ಸರ್ಟೇನ್ ಐಟಮ್ಸ್ ಅಂತ ಇರ್ತದೆ ನೋಡಿ. ಇಂಟ್ರಾ ಸ್ಕ್ಯಾಮ್ ಇರೋದು ನನ್ಗೆ ಆಗಿದ್ದು. ಹೆವಿ ಲೈಟ್ ವೇಟ್ ಐಟಮ್ ಹಾಕಿರೋದು, ಅದಕ್ಕೆ ಗೊತ್ತಿಲ್ಲ ಅವಾಗ ಗೊತ್ತಿಲ್ಲ, ಹೇಳಿಲ್ಲ ನಾನು, ಅವತ್ತು ನಾಲೆಜ್ ಇರ್ಲಿಲ್ಲ. ಬಾಡಿ ಬಿಲ್ಡಿಂಗ್ ಜಸ್ಟ್ ಡೇಲ್ ನೋಡಿದೆ, ಬಾಡಿ ಬಿಲ್ಡರ್ ನಿಯರ್ ಮೀ ಅಂತ ಹಾಕ್ದೆ. ಜಿಗ್ನಿ ಇದು ಲಗ್ಗೇರ್ ಅಂತ ತೋರಿಸ್ತು, ಎಷ್ಟೇ ಬೇಡ ತಗೊಂಡೋಗ್ ಕೊಟ್ಟೆ. 45,000 ಅಂದ. ಸರ್ 40,000 ಅಂದೆ. ಹ್ಞೂ ಅಂದ, ಮಾಡ್ದ. ಅದು ಫುಲ್ ಚಾರ್ಸಿಂದ ಅಲ್ಲ, ಅವ್ರು ಕೂಡ ಬಾಡಿ ಮೇಲೆ ಕಟ್ಕೊಟ್ಟಿದ್ದು. ಅದೇನು ಗೇಜ್ ಆಗ್ತಾನೆ ಏನೂ ಇಲ್ಲ. ಜಾಸ್ತಿ ಜನ ಏನ್ ಮಾಡ್ತಾರೆ, ಪಟ್ಟಿ ಹೊಡೆದು ಕೊಟ್ಬಿಡ್ತಾರೆ ಶೈನಿಂಗ್ ಚೆನ್ನಾಗಿ ಹೊಡಿಲಿ ಅಂತ. ಪಟ್ಟಿ ಅಂದ್ರೆ ನಾರ್ಮಲ್ ಇಲ್ಲೆಲ್ಲ ಹಾಕಿರ್ತಾರೆ, ಮೆಟಲ್ ಟು ಮೆಟಲ್ ಸೆಂಟ್ರಲ್ಲಿ ಶೇಪ್ ಬರಲಿ ಅಂತ ಪಟ್ಟಿ ಪೇಸ್ಟ್ ಅಂತೀವಲ್ಲ, ಅದ್ ಹಾಕ್ಬಿಟ್ಟು ಪೇಂಟ್ ಹೊಡೆದು ಕೊಟ್ಬಿಡ್ತಾರೆ. ನಾವೇನ್ ಅನ್ಕೊಂತೀವಿ ಗಾಡಿ ಚೆನ್ನಾಗಿದೆ ಅಂತ, ಹೋಗ್ತಾ ಎಲ್ಲ ಟಚ್ ಆಗೋದೆಲ್ಲ ಪೌಡರ್ ಹೊಡಿತಾ ಇರ್ತದೆ, ಗಟ್ಟಿ ಇರಲ್ಲ ಗಾಡಿ. ಸೊ ಅದು ಜಾಸ್ತಿ ಮಾಡ್ಬಿಟ್ಟ ನನ್ನ ಇಂಟ್ರಾಗೆ. ಬಾರಿ ನಂದು ಬಡ ದೋಸ್ತ್ ತಗೊಂಡು ಇಳಿಯಕ್ಕೆ ಗಾಡಿ ಹಿಂದೆ ಕಟ್ಟೆ ಆಗೋಯ್ತು. ಅಷ್ಟು ವಿಡಿಯೋದಲ್ಲಿ ನೋಡಿರ್ತಾರೆ ಜನ, ಕಟ್ಟೆ ಆಗೋಯ್ತು. ಸೊ ವೀಕ್ ಜಾಸ್ತಿ. ಅದಕ್ಕೆ ಅವಾಗಿಂದ ನನ್ನ ನಾಲೆಜ್ ಬಂದು ನನಗ್ ಗೊತ್ತಿರುತ್ತಾ ಎಲ್ಲ ಒಂದೇ ಕಡೆ ಹೋಗ್ಬಿಟ್ಟು ನೀಟಾಗಿ ಮಾಡಿಸೋದು. ಯಾಕಂದ್ರೆ ನಾವು ತಗೊಂಡು ಒಂದು 10 ವರ್ಷ ಕಂಟೈನರ್ ಕೈ ಹಾಕ್ಬಾರ್ದು. ಚಿಕ್ಕ ಚಿಕ್ಕದ ಒಂದು 60, 70 ಕೊಟ್ಟು ರೆಡಿ ಮಾಡಿಸಿ, ಚಿಕ್ಕ ಚಿಕ್ಕದಕ್ಕೆಲ್ಲ ವರ್ಷಕ್ಕೊಂದ್ಸತಿ ತೂತು ಹೋಯ್ತು, ಗಾಳಿ ಹೋಯ್ತು, ಡೆಂಟ್ ಆಯ್ತು ಅಂತ ಚಿಕ್ಕ ಚಿಕ್ಕದಕ್ಕೆಲ್ಲ ಹೋಗ್ಬಾರ್ದು. ಅದಕ್ಕೋಸ್ಕರ ಗೇಜ್ ಚೆನ್ನಾಗಿ ಹಾಕ್ಸಿ ಮಾಡಿಸಿದ್ರೆ ಮೈಲೇಜ್ ಒಂದು 5% ಡ್ರಾಪ್ ಆಗ್ಬೋದು, 0.5%. ಬಟ್ ಗಾಡಿ ಕ್ವಾಲಿಟಿ ಇರ್ತಲ್ವಾ. ನೀನು ಲೈಟ್ ವೈಟ್ ಐಟಮ್, ತೂಕ ಐಟಮ್ ಹಾಕಿದ್ರೆ ಏನೂ ಆಗಲ್ಲ. ಸೊ ಆ ತರ ಇರ್ತದೆ ಅಂತ ಆ ತರ ಮಾಡಿಸಿದ್ರೆ ಬೆಸ್ಟ್ ಕಂಟೈನರ್ ಎಲ್ಲ. ಅಂದ್ರೆ ನಿಮ್ಮ ವಿಡಿಯೋಸ್ ಇಂದ ಈಗ ಹೊಸಬರು ಮಾಡೋದು ಅಂದ್ರೆ ಐಡಿಯಾ ಸಿಗುತ್ತೆ ಅವ್ರಿಗೆ. ಯಾರಿಗೂ ಗೊತ್ತೇ ಇರ್ಲಿಲ್ಲ ಕಂಟೈನರ್ ಮಾಡಿಸ್ಬೇಕಂದ್ರೆ ಈ ತರ ಪ್ರೋಸೆಸ್ ಇದೆ. ಏನಾಗುತ್ತೆ ಗೊತ್ತಾ, ಕಂಟೈನರ್ ಕಟ್ಸೋದು 90% ಜನಕ್ಕೆ
ನೀವು ಕಂಟೈನರ್ ಸೇಲ್ಸ್ ಮ್ಯಾನ್ ಇವಾಗ ನೀವು ಐಚರ್ ಗಾಡಿ ಸೇಲ್ಸ್ ಮ್ಯಾನ್, ನಾನು ಗಾಡಿ ಡೆಲಿವರಿ ಇಸ್ಕೊಂತೀನಿ, ನೀವೇನ್ ಮಾಡ್ತೀರಾ? ನಮ್ದು ಒಂದು ಬಾಡಿ ಬಿಲ್ಡಿಂಗ್ ಇದೆ, ಇದ್ರಿ ನಾನು ಮಾತಾಡ್ತೀನಿ ಅಂತ ನಿಮ್ಗೆ ಅವ್ರಿಗೆ ಡೀಲಿಂಗ್ ಇರ್ತದೆ. 5,000 10,000 ನೀವು ಕಮಿಷನ್ ತಗೊಂತೀರಾ. ನನಗೆ ಏನ್ ಮಾಡ್ತಾನೆ, ಲೈಟ್ ವೆಯ್ಟ್ ಐಟಮ್ ಹೊಡೆದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಹೊಡೆದು ಕೊಡ್ತಾನೆ. ಪ್ರೈಸ್ ಸ್ಟ್ಯಾಂಡರ್ಡ್ ಪ್ರೈಸ್ ಇಸ್ಕೊಂತಾನೆ. ನಮ್ಗೇನು ಗಾಡಿ ಬರ್ಬೇಕು ಅಷ್ಟೇ, ಇಲ್ಲ ಎಷ್ಟು ಗೇಜ್ ಹಾಕ್ಸ್ಬೇಕು, ಏನು ಕೆಳಗಡೆ ಯಾವ ಪ್ಲೇಟ್ ಹಾಕ್ಸ್ಬೇಕು, ಚಾರ್ಸಿಯಿಂದ ಕಂಟೈನರ್ ಮಾಡ್ಸೋದು ಎಷ್ಟು, ತೊಟ್ಟಿಯಿಂದ ಕಂಟೈನರ್ ಮಾಡ್ಸೋದು ಏನ್ ಖರ್ಚಾಗುತ್ತೆ, ಹೈಟ್ ಏನಿರ್ಬೇಕು, ವಿಡ್ತ್ ಏನಿರ್ಬೇಕು, ಏನು ಇಲ್ಲ. ಕಂಟೈನರ್ ಸ್ಟ್ಯಾಂಡರ್ಡ್ ಪ್ರೈಸ್ ಒಂದು ಇಟ್ಕೊಂಡು ಲಾಕ್ ಮಾಡ್ಬಿಡ್ತಾನೆ, 5,000 ರೂಪಾಯಿ ಕಮ್ಮಿ ಮಾಡ್ಕೊಂಡು ಬಿಟ್ಟು ಕಳಿಸ್ತಾನೆ. ಸೊ ಅದು ಹೆವಿ ನಡೀತದೆ ಬಿಸ್ನೆಸ್. ಗೊತ್ತಿಲ್ಲ, ನನಗೆ ಗೊತ್ತಾದ್ಮೇಲೆ ನಾನು ಜನಕ್ಕೆ ಕೇಳ್ಕೊಂತ ಇದ್ದೀವಲ್ಲ, ಅದೊಂದು. ಅಂದ್ರೆ ನಾವ್ ಒಂದ್ಸತಿ ಅದನ್ನ ಅನುಭವಿಸಿದಾಗ್ಲೇ ಬೇರೆಯವ್ರಿಗೆ ನಾನು ಅದಕ್ಕೆ ನನ್ಗೇನ್ ಅನ್ಸುತ್ತೆ ಸರ್, ನಾನು 99% ರಿಯಾಲಿಟಿ ನನ್ಗೇನ್ ಅನ್ಸುತ್ತೆ ಅದು ಹೇಳ್ಬಿಟ್ಟು ಅದು ಒಂದೊಂಟೆ ಮಕಾನ ತೊಳೆಯೋದು ನಾನು. ಒಬ್ಬೊಬ್ರು ಲಾಗರ್ಸು ಮಕ ನೀಟಾಗಿ ತೊಳೆದು ಫುಲ್ ಸೆಟ್ ಆಗಿ ಓಕೆ ಫ್ರೆಂಡ್ಸ್ ಹಿಂಗ್ ಮಾಡಿದೆ ಫ್ರೆಂಡ್ಸ್ ಅಂತ ನಾನು ನನ್ಗೇನ್ ಅನ್ಸ್ತಾ ಇದೆ ಆ ಟೈಮ್ ಹಂಗೆ ಹೇಳ್ತಾರೆ. ರಿಯಾಲಿಟಿ ಅಷ್ಟೇ, ಮುಚ್ಚು ಮರೆಯಲ್ಲ. ನಾನು ಮನೆಗಿರ ಎಲ್ಲ ತೋರಿಸಿ, ಮನೆ ಲೊಕೇಶನ್ ತೋರಿಸ್ತೀನಿ ನಾನು, ಮನೆ ಎಲ್ಲಿದೆ ಅಂತ ನನ್ಗೇನ್ ಬೇರೆ ಹೇಳಿ. ಒಬ್ಬೊಬ್ರು ಫುಲ್ ಸೀಕ್ರೆಟ್ ಆಗಿರ್ತಾರೆ, ಅವ್ರು ಎಲ್ಲಿ ಓಡಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಸಿಗೋದಿಲ್ಲ. ಸಿಕ್ಕಿದ್ರೆ ನಮ್ಗೆ ಏನು ಆ ಬಿಲ್ಡಪ್ ಬೇಕು, ಏನ್ ಅವಶ್ಯಕತೆ ಇದೆ ಹೇಳ್ರಿ? ಖುಷಿ ನಮ್ಗೇನೋ ಸಿಕ್ಕಿದೇನೋ, ನಮ್ ರಿಯಾಲಿಟಿ ಹೊತ್ತು ಸಬ್ಸ್ಕ್ರೈಬರ್ ನಮ್ ರಿಯಾಲಿಟಿ ನಾವು ತೋರ್ಸಿ ತಪ್ಪೇನಿದೆ ಹೇಳಿ? ಜಾಸ್ತಿ ಜನ ಒಬ್ಬೊಬ್ರು ಹೆಂಗ್ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಸಿಂಪತಿ ಕ್ರಿಯೇಟ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ನಿಂಗೆ ಕಷ್ಟನೇ ಇರಲ್ಲ, ಒಂದ್ ಕಷ್ಟ ಬೀಳೋದು ಹಾಕ್ಬಿಟ್ಟು ಒಂದು ಫೀಲಿಂಗ್ ಸೌಂಡ್ ಹಾಕ್ಬಿಟ್ಟು ಯಾರು ನೋಡೋದು ಎಷ್ಟು ಕಷ್ಟ ಅನ್ಬೋದು, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ರಿಯಾಲಿಟಿಯಲ್ಲಿ ಗೊತ್ತಾ, ಓಡಾಡ್ಕೊಂಡು ಚೇಂಗ್ ಹಾಕೊಂಡು ರಿಯಾಲಿಟಿ ಹೇಳಿದ್ರೆ ಜನ ಏನ್ ಇದ್ದಿದ್ದೆಲ್ಲ ಹೇಳ್ತಾವೆ ಅನ್ಕೊಂತಾರೆ. ಆ ತರ ಸಿಂಪತಿ ವಿಡಿಯೋಸ್ ಮಾಡಿದ್ರೆ ಈ ಬಾಧೆ ಪಾಪ ಫಾಲೋ ಮಾಡೋಣ, ಕಷ್ಟ ಬೀಳ್ತಾನೆ. ನಾವು ರಿಯಾಲಿಟಿ ಮಾಡ್ತೀವಲ್ವಾ, ನಮ್ ಸಿಂಪತಿ ನಮ್ಗೆ ಅದು ಬೇಡ. ನಮ್ ರಿಯಾಲಿಟಿ ನಾವ್ ಹಿಂಗೆ ಹೇಳ್ದ್ ಗುರು, ನೀವು ಇಷ್ಟ ಪಡ್ತಾ ಇದ್ರ ಫಾಲೋ ಮಾಡ್ರಿ, ಇಷ್ಟ ಆಗಲ್ಲ ಅನ್ಫಾಲೋ ಮಾಡ್ರಿ, ನಿಮ್ಗೆ ಇಷ್ಟ ಆಗೋ ಕ್ರಿಯೇಟರ್ಸ್ನೇ ಹೋಗ್ರಿ. ನಾವು ಒಂದು ಮಾಡೋ ಕಂಟೆಂಟ್ ಇದು ಅಷ್ಟೇ, ಒಂದು ಕ್ಲಾರಿಟಿ ಒಂದು ಕೊಟ್ಬಿಡ್ತೀವಿ. ಮುಂದಕ್ಕೆ ಹೋಗ್ತಾ ಏನೋ ದೊಡ್ಡ ಸಕ್ಸಸ್ ಆದ್ಮೇಲೆ ನೀವೇ ಬನ್ನಿ, ನೀವೇ ನನಗೆ ಮಾಡಿ ನಮಗೂ ಒಂಥರ ಖುಷಿ ಆಗ್ಲಿ ಬ್ರೋ. ಸಕ್ಸಸ್ ಆಗ್ಬೇಕು ಅಂದ್ರೆ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಬ್ರೋ. ಅದ್ ನಮ್ ಶ್ರಮ ಪಡೋದ್ರ ಮೇಲೆ ಇರುತ್ತೆ. ನನಗೆ ಅಷ್ಟೇ ಸಾಕು ಇಷ್ಟೇ ಸಾಕು ಅಂದ್ರೆ ಸ್ಮಾರ್ಟ್ ಆಗಿ ಮಾಡೋ ಗೊತ್ತಾ. ಈಗ ಕಷ್ಟ ಬೀಳ್ತಾನೆ ಕತ್ತೆ ತರ ಕಷ್ಟ ಬೀಳೋದು, ಸ್ವಲ್ಪ ಸ್ಮಾರ್ಟ್ ಆಗಿ ತಲೆ ಯೂಸ್ ಮಾಡ್ಬೇಕು. ನಾನ್ ಬೀಳ್ತಾನೆ ಇದೀನಿ ಅನ್ಬಿಟ್ಟು ಬೀಳ್ತಾನೆ ಇದೆ ಅಲ್ಲೇ ಇರ್ತೀವಿ, ಹೊತ್ತು ಮೇಲೆ ಬರಲ್ಲ. ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಯೂಸ್ ಮಾಡ್ಕೊಂಡು, ಈಗ ನಾನು ಎಜುಕೇಟೆಡ್ ಆಗಿರೋದ್ರಿಂದ, ಆಟೋಮೊಬೈಲ್ ಫೀಲ್ಡ್ ಇರೋದ್ರಿಂದ ನನಗೆ ಒಂಥರ ಆ ಬಿಸ್ನೆಸ್ ಹೆಂಗ್ ನಡೀತದೆ ಏನೋ ಒಂಥರ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಯುಟಿಲೈಸ್ ಮಾಡ್ತಾ ಇದ್ದೀನಿ. ಈಗ ದುಡ್ಡಿದೆ ಅನ್ಬಿಟ್ಟು ನೀನು 10 ಗಾಡಿ ಒಂದೇ ಸತಿ ಹಾಕ್ಬೋದು ಬ್ರೋ, ಗಾಡಿ 1000 ಗಾಡಿ ಹಾಕ್ಬೋದು. ಆ ಗಾಡಿ ಮೇಂಟೈನ್ ಮಾಡೋದು ಮೇನ್ ಗೊತ್ತಿರ್ಬೇಕು ನಿಜಾಗ್ಲು. ಗಾಡಿ ಬೇಕಾದ್ರೆ ನೀನು ನಿಮ್ ಹತ್ರ ಏನು ಇಲ್ಲ, ಒಂದ್ ಮನೆ ಪತ್ರ ಇದೆ, ಗಾಡಿ ಕೊಡ್ತಾನೆ, ನೀನ್ ಅದನ್ನ 6 ತಿಂಗಳು ಮೇಂಟೈನ್ ಮಾಡಿದ್ರೆ ನಿಂಗೆ ಗೊತ್ತಾಗುತ್ತೆ ಏನು ಕಷ್ಟ ಗಾಡಿ ಅಂತ. ಸೊ ಅದು ಸ್ವಲ್ಪ ಕಷ್ಟ, ಗಾಡಿ ಮೇಂಟೈನ್ ಮಾಡೋದೇ ಕಷ್ಟ, ಗಾಡಿ ತಗೊಳೋದು ಈಸಿ. ಸೊ ಜನ ತಗೊಳ್ಳೋ ಮುಂಚೆ ಯೋಚನೆ ಮಾಡೋದು 1000 ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಅಂದ್ರೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ನಮ್ಮ ಗೌತಮ್ ರಾಯಲ್ಸ್ ಅವರ ಅಂದ್ರೆ ಒಬ್ಬ ಮೋಟೋಲಾಗರು ಹೇಗ್ ಚೇಂಜ್ ಆದ್ರು, ಹೇಗ್ ದುಡಿತಾ ಇದಾರೆ ಅಂದ್ರೆ ಪ್ಯಾಷನ್ ಅಂತ ಒಂದ್ ಟೈಮಲ್ಲಿ ಪ್ಯಾಷನ್ ಅಂತ ಅಂದ್ರೆ ಮೆರೆದವ್ರು ಅಂತ ಹೇಳ್ಬೋದು. ಜೋಶಲ್ಲಿ ಓಡಾಡ್ಕೊಂಡಿದ್ದವರು ಇವಾಗ ನೋಡಿ ಕಷ್ಟಪಟ್ಟು 3 ಗಾಡಿನ ಮಾಡಿದ್ದಾರೆ ಅಂತಂದ್ರೆ ಈಸಿ ಕೆಲಸ ಅಲ್ಲ, ಎಲ್ರೂ ಮಾಡ್ಬೋದು. ಅಂದ್ರೆ ಒಂದ್ ರೀತಿ ಮೋಟಿವೇಟ್, ಇದರಿಂದ ನೀವು ಮೋಟಿವೇಟ್ ತಗೊಂಡು ನೀವು ಮುಂದೆ ಹೋಗ್ಬೋದು. ಓಕೆ, ಥ್ಯಾಂಕ್ ಯು. ನಮ್ ಜೊತೆಗೆ ಇಷ್ಟೊತ್ತು ಸಿಕ್ಕು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಮ್ಮನ್ನ ಅಲ್ಲಿಂದ ಕರ್ಕೊಂಡ್ಬಂದು ನೋಡಿ ಯಾವ ರೀತಿ ಜರ್ನಿ ಒಬ್ಬೊಬ್ರದು ನಾನು ಕೇಳಕ್ ಹೋದಂಗೆ ತುಂಬಾ ಜನ ಕೇಳ್ತಾ ಇರ್ತೀನಿ. ಒಬ್ಬೊಬ್ರದ್ದು ಒಂದೊಂದು ರೀತಿ ಡಿಫ್ರೆಂಟ್ ಅಲ್ಲ, ಒಬ್ಬೊಬ್ರದ್ದು ಒಂದೊಂದ್ ತರ ಡಿಫ್ರೆಂಟ್. ಅಂದ್ರೆ ಎಲ್ರೂ ಕಷ್ಟಪಟ್ಟಿದ್ದಾರೆ, ಅಂದ್ರೆ ಅವ್ರ ಫೀಲ್ಡ್ ಅಲ್ಲಿ ಅವ್ರು ಕಷ್ಟಪಟ್ಟಿದ್ದಾರೆ. ಈ ಫೀಲ್ಡ್ ಅಲ್ಲಿ ನೀವು ಕಷ್ಟಪಡ್ತಾ ಇದ್ರ, ಕಷ್ಟಪಡಿ ಅಂದ್ರೆ ಒಳ್ಳೆ ರೀತಿಲಿ ಇನ್ನು ಒಳ್ಳೆ ರೀತಿಯಲ್ಲಿ ನಮ್ ಕೈಲಿ ಎಷ್ಟಾದಷ್ಟು ಬೆಳೆಯೋಣ. ದೇವ್ರು ಕರ್ಕೊಂಡು ಹೋಗ್ತಾರೆ. ಒಂದು ಬ್ರೋ, ದೇವ್ರ ಮೇಲೆ ನಂಬಿಕೆ ಇಟ್ಕೊಬೇಕು ನಾವು. ಇಲ್ಲ ನಾನ್ ಮಾಡಿದ್ದೆ ಕರೆಕ್ಟ್ ಆಗಲ್ಲ. ಈಗ ನೋಡಿ, ಈ ಮಂತ್ ನನ್ಗೆ ಹೆವಿ ಲಾಸಸ್ ಆಯ್ತು, ಗಾಡಿಗಳು ಟಚ್ ಆಯ್ತು, ಬಿಲ್ ಟೈಮ್ ಕರೆಕ್ಟ್ ಆಗ್ಲಿಲ್ಲ, ಹಂಗನ್ಬಿಟ್ಟು ನಾವ್ ಆಗಲ್ಲ ಅಂತ ಬಿಡ್ಬಾರ್ದು. ಬಿಸ್ನೆಸ್ ಇಳಿದ್ಮೇಲೆ ಲಾಭನೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಒಂದ್ಸಲಿ ಅಪ್ ಆಗುತ್ತೆ, ಬಟ್ ಬಿಸ್ನೆಸ್ ಅಂದ್ಮೇಲೆ ಅಷ್ಟೇ, ಎಲ್ಲ ಟೈಮ್ ಲಾಭ ಸಿಗಲ್ಲ, ಎಲ್ಲ ಟೈಮ್ ಚೆನ್ನಾಗಿ ಓಡಲ್ಲ. ಒಂದ್ ಟೈಮ್ ಬರೀ ಅನ್ನ ಸಾಂಬಾರ್ ತಿನ್ಬೇಕಾದ್ರೆ, ಒಂದ್ ಟೈಮ್ ಬಿರಿಯಾನಿ ತಿನ್ಬೇಕಾಗುತ್ತೆ. ಸೊ ನನ್ಗದ್ ರೂಢಿ ಆಗ್ಬಿಟ್ಟಿದೆ. ಯಾವ ಚೆನ್ನಾಗಿ ದೊಡ್ಡ ಮನೇಲಿ ಇದ್ದವ್ರು ಈ ಬಿಸ್ನೆಸ್ ಬಂದ್ರೆ ಅವ್ರು ಕಷ್ಟ ಅನ್ಸ್ಬೋದೇನೋ. ನಾನು ಹುಟ್ಟಿದಾಗಿಂದ ಒಬ್ಬೊಬ್ರ ಮನೇಲಿ 2 ವರ್ಷ, 2 ವರ್ಷ ಬೆಳ್ಕೊಂಡ್ ಬಂದವ್ ನಾನು. ಸೊ ನನ್ಗೆ ಇವೆಲ್ಲ ರೂಢಿ.
ನನ್ಗೆ ಈಸಿ ಬ್ರೋ ಇವೆಲ್ಲ. ನನಗೆ ಬೇರೆಯವ್ರು ಏನಕ್ಕೆ ಇಷ್ಟು ಕಷ್ಟ ಅನ್ಭವಿಸ್ತಾ ಇದೆ, ನನಗೆ ಇದೆಲ್ಲ ಈಸಿ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಚಿಕ್ಕವಾಗಿಂದ ಬಿದ್ದಿರೋ ಕಷ್ಟದಲ್ಲಿ ಇದೇನು ಅನಿಸ್ತಾ ಇಲ್ಲ. ಬಟ್ ಖುಷಿನೇ, ಕಷ್ಟನೂ ಒಂಥರ ಎಂಜಾಯ್ ಮಾಡ್ತಾ ಇದೀನಿ. ಕಷ್ಟದಲ್ಲೂ ನನ್ನ ಪರ್ಸನಲ್ ಲೈಫು, ನನ್ನ ಅಮ್ಮ ಲೈಫು, ಸಿಸ್ಟರ್ಸ್ ಲೈಫು, ಮತ್ತೆ ನನ್ನ ಬಿಸ್ನೆಸ್ ಲೈಫು, ಯೂಟ್ಯೂಬ್ ಲೈಫು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಚೆನ್ನಾಗಿದೆ. ನೋಡ ದೇವ್ರ ಎಷ್ಟು ಚೆನ್ನಾಗಿಟ್ಟಿರ್ತಾರ, ಹಿಂಗೆ ಇರ್ತೀನಿ. ಆಯ್ತು ಬ್ರೋ, ಒಳ್ಳೇದಾಗ್ಲಿ ನಿಮಗೆ. ಮತ್ತೆ ಸಿಗೋಣಂತೆ. ನಮಸ್ಕಾರ ಎಲ್ರಿಗೂ, ಮತ್ತೆ ಮೀಟ್ ಆಗೋಣ. ನನ್ನ ಇಷ್ಟ ಒಂದು ಲಾಗ್ ಎಂಡ್ ಮಾಡ್ತೀನಿ. ನನ್ನ ಇಷ್ಟ ನಾನು ಲಾಗ್ ಎಂಡ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಂತ ಮರೆಯಕ್ ಹೋಗ್ಬೇಡ್ರಿ. ಪ್ಲಸ್ ಬೆಲ್ ಐಕಾನ್ ಒತ್ತಿ ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗ್ಲಿ ಅಂತ. ನಾವು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ಜೈ ಶ್ರೀರಾಮ್, ಜೈ ಆಂಜನೇಯ.